ದೇವ್ರಿಗೂ ಕೂಡ ಒಂದು ಶಕ್ತಿ ಇದೆ. ಹೆಂಗಂತಂದ್ರೆ ನನ್ನ ಸಂಬಂಧ ನೀವು ಹೊಡೆದಾಡಕ್ಕೆ ಹೋಗ್ಬೇಡ್ರಿ, ಅಕ್ಕನೂ ಕೂಡ ಕರ್ಕೊಡ್ರಿ, ತಂಗಿನೂ ಕೂಡ ಕರ್ಕೊಡ್ರಿ, ಅವನು ಕರ್ಕೊಡ್ರಿ, ನಿಮ್ಮನ್ನೂ ಕರ್ಕೊಡ್ರಿ, ನಾವೆಲ್ಲರೂ ಗ್ರಾಮದವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಗ್ರಾಮ ದೇವತೆ ಜಾತ್ರೆ ಮಾಡಿದ್ರೆ ಭಾಳ ಖುಷಿ ಐತಿ ಅನ್ನುವಂಥದ್ದನ್ನು ದೇವ್ರ ಸದ್ಯಕ್ಕೆ ಸೃಷ್ಟಿ ಮಾಡ್ಕೊಂಡಿಲ್ಲ. ಮೊದಲಿನ ಕಾಲೆಲ್ಲ ಹೋಯ್ತು, ಈಗ ಮೊದಲಿನ ಕಾಲೆಲ್ಲ ಹೇಳ್ತು ಹೋಯ್ತು. ನಮಸ್ಕಾರ. ಶ್ರೀ ದ್ಯಾಮಮ್ಮ ಶ್ರೀ ಹಾಗೂ ಶ್ರೀ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದೆ. ಈಗ ಈ ಜಾತ್ರೆ ನಡೆಯೋದು ಯಾವ ಹಿರಿಯರಿಗೂ ಗೊತ್ತಿಲ್ಲ ರೀ. ನಮಗೆ ಗೊತ್ತಿದ್ದ ಪ್ರಥಮವಾಗಿ ಬಟ್ ಕೆಲವೊಂದು ಹಿರಿಯರು ಹೇಳ್ತಾರೆ ಮೊದಲು ಜಾತ್ರೆ ನಡೆದೈತೆ ಅಂತಾರೆ, ಬಟ್ ಪ್ರಥಮವಾಗಿ ನಡೆದೈತಿ. ಈಗ 5-6 ದಿವಸ ಜಾತ್ರೆ ಚಲೋ ಆಗಿರಿ. ಈಗ ನಮಗೂ ಮೊದಲು ಕಲ್ಲಿನ ಮೂರ್ತಿದ್ದು, ಈಗ ನಾವು ಹೊನ್ನಾಡು ಸಲುವಾಗಿ ಕಟ್ಟಿಗೆ ಮೂರ್ತಿ ಮಾಡ್ತೀವಿ ಮತ್ತು ಪಂಚಲೋಹದ ಮೂರ್ತಿ ಮಾಡ್ತೇವೆ ರೀ. ಈಗ 3 ದಿವಸ ಅದ್ದೂರಿಯಾಗಿ ನಾವು ಹೊನ್ನಾಡು ಮಾಡಿದೆವು. ಮತ್ತು ಹೊನ್ನಾಡು ಮುಕ್ತಾಯ ಆಗ್ತದೆ. ಮುಂದೆ ಗ್ರಾಮಸ್ಥರದ ಉಡಿ ತುಂಬು ಕಾರ್ಯಕ್ರಮಗಳು ಇರ್ತಾವೆ. ಈ ಜಾತ್ರೆ ಪ್ರಯುಕ್ತವಾಗಿ ವಿವಿಧ ಸಂಸ್ಕೃತಿ ಕಾರ್ಯಕ್ರಮಗಳು ಇದಾವೆ ರೀ. ಆರ್ಕೆಸ್ಟ್ರಾ ಮತ್ತು ರಸಮಂಜರಿ ಕಾರ್ಯಕ್ರಮ, ಮತ್ತು ಟಗರಿನ ಕಾಳಗ, ಮತ್ತು ಶರ್ತ್ಗಳು, ಮತ್ತು ವೀರಕೇಸರಿ ಅಂಪರ ಬಾಳಪ್ಪ ನಾಟಕ ಐತಿ, ಮತ್ತು ನಿಧಾನ ಬೈಕ್ ಓಡಿಸೋ ಸ್ಪರ್ಧೆ ಇದೆ. ಜಾತ್ರೆ ಪ್ರಯುಕ್ತವಾಗಿ ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಗ್ರಾಮಸ್ಥರ ಸಹಾಯ ಮತ್ತು ಸಹಕಾರದಿಂದ ಜಾತ್ರೆಯನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತದೆ ಅಂತ ನಮಗೆ ತಿಳ್ಪಡ್ತೀವಿ. ನಮಸ್ಕಾರ. ಅಂಟೂರು ಗ್ರಾಮದ ಗ್ರಾಮಸ್ಥರಿಂದ ತಮಗೆ ತಿಳಿಸಿದ್ದೇನೆಂದರೆ, ಸುಮಾರು 200 ವರ್ಷ ಹಿಂದೆ ಇದು ಜಾತ್ರೆ ಆಗಿತ್ತು. ಇಲ್ಲಿ ಯಾವ ಹಿರಿಯರಿಗೂ ಗೊತ್ತಿಲ್ಲ ಇದು. ಅದಕ್ಕಾಗಿ ಈ ಸಲ ಏನು ಮಾಡಿದ್ವಿ, ಎಲ್ಲ ಗ್ರಾಮಸ್ಥರೆಲ್ಲ ಕೂಡಿ ಹೊಸದಾಗಿ ದೇವಿ ಮೂರ್ತಿಯನ್ನು ಮಾಡಿಸಿ, ಆನಂತರ ಹೊನ್ನಾಟ ಆಡಿ, ಆಮೇಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡು, ಆಮೇಲೆ 21ನೇ ತಾರೀಕಿಗೆ ನಾವು ರಥೋತ್ಸವವಾಯಿತು ದೇವಿ. ಈ ಥರ ಎಲ್ಲ ಮತ್ತು ಅದರ ಜಾತ್ರೆ ಪ್ರಯುಕ್ತವಾಗಿ ನಾವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇವೆ. ಚೌಡಿಕಿ ಪದಗಳು, ಆಮೇಲೆ ವಿವಿಧ ಸಾಂಸ್ಕೃತಿಕ ಅಂಟೂರು ಬಾಳಪ್ಪ ನಾಟಕ ಐತಿ. ಈ ಥರ ಎಲ್ಲ ಗ್ರಾಮಸ್ಥರೆಲ್ಲ ಒಕ್ಕೂಟಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಪ್ರತಿದಿನ ಅನ್ನಪ್ರಸಾದ ಸೇವೆ ಹಾಗೂ ಇತರ ಸೇವೆಗಳನ್ನೆಲ್ಲ ಇಲ್ಲಿ ನಡ್ಕೊಂಡು ಬಂದಿದ್ದಾವೆ. ಇದೇ ಥರ ಮುಂದೆ ಗ್ರಾಮಸ್ಥರು ಎಲ್ಲರೂ ಒಟ್ಟು ಹುಡುಕಾಟ ಈ ಜಾತ್ರೆಯನ್ನು ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ.